ಇತ್ತೀಚಿನ ದಿನಗಳಲ್ಲಿ ಗೋವಿನ ಮೇಲಿನ ದಾಳಿಗಳು ಹೆಚ್ಚಾಗ್ತಾನೇ ಇವೆ. ಕೆಚ್ಚಲನ್ನು ಕೊಯ್ಯುವುದು, ತಡರಾತ್ರಿಯಲ್ಲಿ ಚಿತ್ರಹಿಂಸೆಯನ್ನು ನೀಡಿ ಕೊಲೆ ಮಾಡುವುದೇನಿದೆ, ಈ ಪ್ರಕರಣಗಳು ಜಾಸ್ತಿ ಆಗ್ತಾನೇ ಇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕುರುಬೂರು ಕೃಷಿ ಫಾರಂ ಗೇಟ್ ಬಳಿ ಅಂತಹದ್ದೇ ಒಂದು ಅಮಾನವೀಯವಾದಂತಹ ಒಂದು ಘಟನೆ ನಡೆದಿದೆ. ಈ ಘಟನೆ ಏನಿದೆ, ಚಿಂತಾಮಣಿ ಕೋಲಾರ ರಸ್ತೆಯ ಕುರುಬೂರು ಫಾರಂ ಏನಿದೆ, ಆ ಫಾರಂ ಬಳಿ ಬುಧವಾರ ತಡರಾತ್ರಿ ನಡೆದಿರುವಂತಹ ಘಟನೆ, ಗೋವಿಗೆ ಚಿತ್ರಹಿಂಸೆಯನ್ನು ನೀಡಿ ಕೊಲೆ ಮಾಡಿರುವಂತಹ ಒಂದು ಘಟನೆ ನಡೆದಿದೆ. ಹಿಂದೂ ಪರ ಸಂಘಟನೆಗಳು ಇದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಗೋವಿನ ಕಾಲುಗಳನ್ನು ಮರಕ್ಕೆ ಕಟ್ಟಿ ಹಾಕಿ ಗುದದ್ವಾರದ ಬಳಿ ಗಾಯ ಮಾಡಿದ್ದಾರೆ, ಚಿತ್ರಹಿಂಸೆಯನ್ನು ನೀಡಿ ಕೊಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೂಡ ಇದೆ. ರಸ್ತೆಯ ಪಕ್ಕದಲ್ಲಿ ಸತ್ತು ಬಿದ್ದಿದ್ದಂತಹ ಒಂದು ಹಸು ಏನಿದೆ, ಅದನ್ನು ಕಂಡು ಸಾರ್ವಜನಿಕರು ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕುರುಬೂರಿನ ಪಶುವೈದ್ಯ ಆಗಿರುವಂತಹ ಅವರೇನಿದ್ದಾರೆ, ಅವರು ಈ ಮಾಹಿತಿಯನ್ನು ತಿಳಿದುಕೊಂಡು ಸ್ಥಳಕ್ಕೆ ಬಂದು ಅದರ ಬಗ್ಗೆ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಇನ್ನು ವಿವಿಧ ಸಂಘಟನೆಗಳು, ಮುಖಂಡರು ಎಲ್ಲರೂ ಏನಿದ್ದಾರೆ, ಅವರು ಈ ಘಟನೆ ಬಗ್ಗೆ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವರ ವಿರುದ್ಧವಾಗಿ ನೀವು ಕ್ರಮವನ್ನು ತೆಗೆದುಕೊಳ್ಳಿ, ಕಠಿಣ ಕ್ರಮವನ್ನು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ. ರಾತ್ರಿಯಿಂದ ನೈಟ್ SHOಗೆ ಬೆಳಗ್ಗೆ SHOಗೆ ಎಲ್ಲರೂ ಹೇಳಿದ್ದಾರೆ, ಇನ್ನೂ ಏನು ಕ್ರಮ ಆಗಿಲ್ಲ. ಈಗಲೂ ಲೈವ್ ಹಂಗೆ ಕಟ್ಟಾಕಿರೋದು ಹಂಗೆ ಐತೆ ಸರ್, ಅದು ಮರಕ್ಕೆ ಕಟ್ಟಾಕಿ ಎಳ್ದಿರೋದೆಲ್ಲ ಹಂಗೆ ಐತೆ. ಇಲ್ಲ ಇದೆ, ಅದು ಯಾರೋ ಗಾಡಿಗಳಲ್ಲಿ ತೊಗೊಂಡಿದ್ದಾರೆ ಸರ್, ರೈತರ ಹತ್ರ ಗಾಡಿ ಜಾಸ್ತಿ ತುಂಬಿಸಿದ್ದಾರೆ. ಇದು ವೀಕ್ ಇರೋದ್ರಿಂದ ಇದು ತೀರ್ಕೊಂಡು ಹಂಗೈತೆ, ಇಲ್ಲ ಎದ್ದೇಳಕ್ಕಾಗಿರಲ್ಲ ಇದು. ಹೌದು, ಮತ್ತೇನು ಮಾಡಿದರೆ ಗಾಡಿಯಿಂದ ಮರಕ್ಕೆ ಕಟ್ಟಾಕ್ಬಿಟ್ಟು ಎಳ್ದಿರೋ ಗಾಡಿ ಮುಂದ್ಗಡೆ ಮೂವ್ ಮಾಡೋದು, ಅದು ಕೆಳಗಡೆ ಬಿದ್ದಿರೋದು ನನ್ನ ಒಂದು ಅನಿಸಿಕೆ ಪ್ರಕಾರ. ಬಟ್ ಅದು ವಾಸ್ತವ ಏನಂತ ಹೌದು, ಅದಕ್ಕೆ ಹೌದು ಸರ್, ಹೌದು. ಒಂದು ವಿಶ್ವ ಹಿಂದೂ ಪರಿಷತ್ ಸಂಘಟನೆಯವರು ಈಗ ಬೆಳಗ್ಗೆ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹಿಂದೂ ಸಂಘಟನೆ ಇದಕ್ಕೆ ಪೋಸ್ಟ್ ಮಾಡ್ತಾರೆ, ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಬೆಳಗ್ಗೆ ಆಗಿರೋದು ರಾತ್ರಿ 8 ಯಾರೋ ಮನುಷ್ಯ ಜಾತಿಗಲ್ದಿರೋ ಇರೋರು ಯಾರೋ ಕ್ರೂರಿಗಳು, ಮೃಗಗಳಾದರೂ ವಾಸಿ, ಅವ್ರಿಗಿಂತ ಹೀನಾಯವಾಗಿರೋ ಅಂಥ ಮನುಷ್ಯತ್ವ ಇರೋರು. ಅಲ್ಲಿ ನೋಡಿ, ಅಲ್ಲೂ ಹಸುನ ಹಗ್ಗಕ್ಕೆ ಕಟ್ಟಾಕಿ ಕಾಲುಗಳನ್ನೆಲ್ಲ ಎಳ್ದು ಅದರ ಮೇಲೆ ವಿಕೃತ ಮನೋಭಾವ ಇರೋರು ಮಾತ್ರನೇ ಆ ಕೆಲಸ ಮಾಡೋಕ್ಕಾಗೋದು. ಮಾಡಿ ಅದಕ್ಕೆ ಚಿತ್ರಹಿಂಸೆ ಕೊಟ್ಟಿದ್ದಾರೋ ಅದೇನೋ ಅಂತೇನೋ ಗೊತ್ತಿಲ್ಲ. ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ, ಕಾಲು ನೋಡಿ ಎಲ್ಲ ಹಗ್ಗಕ್ಕೆ ಕಟ್ಟಿ ಮರಕ್ಕೆ ಕಟ್ಟಿ ಎಲ್ಲ ಎಳ್ದು ಎಲ್ಲ ಕಾಲುಗಳು ಕಟ್ಟು ಎಲ್ಲ ಡ್ಯಾಮೇಜ್ ಆಗಿದೆ. ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಬಂದು ಇದನ್ನೆಲ್ಲ ಕಂಪ್ಲೇಂಟ್ 112 ಕಾಲ್ ಮಾಡಿದ್ವಿ. 112 ರಾತ್ರಿನೂ ಕಾಲ್ ಮಾಡಿದ್ರು. ಅದು ಬೆಳಿಗ್ಗೆ ಬಂದು ವೆಟನರಿ ಡಾಕ್ಟ್ರು ಬಂದು ಪೋಸ್ಟ್ ಮಾರ್ಟಮ್ ಮಾಡಿ ಅದೇನಾಗಿದೆ ಸತ್ಯಾಂಶನ ಅದನ್ನು ಕಂಡುಹಿಡಿದು ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಅಂದರೆ ಈಗ ಇದು ಹೆಂಗಾಗ್ತಾ ಇದೆ ಅಂದರೆ, ಒಂದು ಟಾಟಾ ಎಸ್ಸಲ್ಲಿ 2 ಹಸುಗಳು ಹಾಕಿದ್ರೆ ಚೆನ್ನಾಗಿರುತ್ತೆ, 5 ಹಾಕ್ತಾರೆ, 6 ಹಾಕ್ತಾರೆ. ಟೀಚರ್ ಗಾಡಿಯಲ್ಲಿ 15-20. ಯಥೇಚ್ಛವಾಗಿ ಇಲ್ಲಿ ಚಿಂತಾಮಣಿ ತಾಲೂಕಲ್ಲಿ, ಚಿಂತಾಮಣಿ ಟೌನಲ್ಲಿ ಎಲ್ಲ ಕಡೆ ಈ ಹಸುಗಳದ್ದು ಕಸಾಯಿಖಾನೆಗಳು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾನೂನು ರೀತಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದರೆ ಇದೆಲ್ಲ ರೋಡಲ್ಲಿ ಹಾಕಿದ್ದಾರೆ, ನಾಳೆ ಬೆಳಿಗ್ಗೆ ಸೆಂಟ್ರ್ ರೋಡಲ್ಲಿ ಹಾಕ್ತಾರೆ. ಏನು ಯಾಕಂದರೆ ಯಾರು ಏನು ಮಾಡಲ್ಲ ಬಿಡಿ ಅನ್ನೋ ಧೈರ್ಯ ಬರ್ತಿದೆ. ಅಷ್ಟು ವೆಹಿಕಲ್ಸ್ ಹೋಗುವಾಗ ಆದಷ್ಟು ಚೆಕ್ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಭಾವನೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.